ॐ श्री राघवेन्द्राय नमः। श्री गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः श्री वेदव्यासाय नमः लक्ष्मी हयग्रीवाय नमः लक्ष्मी वेंकटेशाय नमः कल्याणाद्भुतगात्राय कार्यदर्थप्रदायिने श्रीमद्वेंकटनाथाय श्रीनिवासाय नमः। वेंकटाद्रि समं स्थानं ब्रह्माण्डे नास्ति किञ्चनः वेंकटे समो देवो न भूतो न भविष्यति एतेन सत्यवाक्येन सर्वार्थां साधयामि। श्रीशिवराय ಅಂತಕ್ಕಂಥ ಜ್ವಾಲಾ ಭವರೋಗವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವ ನರಸಿಂಹದೇವರ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ರಾಯರ ಮುರುಘಾ ಬೃಂದಾವನದಲ್ಲಿ ವಿದ್ಯುತ್ತರು ಜಯತೀರ್ಥರು ರಾಯರು ಮೂರೂ ಮುರುಘೆ ಇರ್ತಕ್ಕಂಥ ಕಾರ್ಯಕ್ರಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಯರೆಲ್ಲರಿಗೂ, ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂಥ ಚಾನಲ್ ನೋಡ್ತಕ್ಕಂಥವರಿಗೆ ರಾಯರ ಅನುಗ್ರಹ ಸಂಪೂರ್ಣವಾಗಿ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ದಿನ ವಿಶೇಷವಾಗಿರ್ತಕ್ಕಂಥ ವಾಯುದೇವರಿಗೆ, ಮುಖ್ಯ ಪ್ರಾಣದೇವರಿಗೆ ವಿಶೇಷವಾಗಿ ಯಾವ ಪೂಜೆಯನ್ನು ಮಾಡಿದರೆ ನಮಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ವಾಯುದೇವರಿಗೆ ಯಾತಕ್ಕೋಸ್ಕರವಾಗಿ ಉದ್ದಿನ ವಡೆಯನ್ನು ಹಾರವಾಗ್ತಾರೆ. ವಾಯುದೇವರಿಗೆ ವಿಶೇಷವಾಗಿ ಉದ್ದಿನ ವಡೆ ಮತ್ತು ವಿಶೇಷವಾಗಿ ಆ ದೇವರಿಗೆ ಹಾಕಿದರೆ ನಮಗೇನು ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ವೀಳ್ಯದೆಲೆಯ ಹಾರ, ಈ ಹಾರಗಳನ್ನೆಲ್ಲ ವಿಶೇಷವಾಗಿ ಹಾಕಿದಾಗ ನಮಗೇನು ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ವಾಯುದೇವರಿಗೆ ವಿಶೇಷ ಅಂತೆ. ರಾಮದೇವರ ವಿಶೇಷವಾಗಿರ್ತಕ್ಕಂಥ ಬಂಟ ಹನುಮಂತ ದೇವರು. ಹನುಮಂತ ದೇವರಿಗೆ ಒಂದೊಂದು ಗ್ರಾಮಗಳಲ್ಲೂ ವಿಶೇಷವಾಗಿ ವಾಯುದೇವರಿದ್ದಾರೆ. ಒಂದೊಂದು ಗ್ರಾಮಗಳಲ್ಲೂ ವಿಶೇಷವಾಗಿ ವಾಯುದೇವರ ಒಂದು ಸನ್ನಿಧಾನ ಇದೆ. ಆಂಜನೇಯರ ಸನ್ನಿಧಾನ ಇದೆ. ಎಲ್ಲಿ ವಾಯುದೇವರ ಸನ್ನಿಧಾನ ಇರಲ್ಲ ಆ ಊರೆಲ್ಲ ಗಲಾಟೆ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ವಾಯುದೇವರು ಯಾವ ಗ್ರಾಮಗಳಲ್ಲಿದ್ದಾರೆ ಆ ಗ್ರಾಮವೆಲ್ಲವೂ ವಿಶೇಷವಾಗಿ ವಾಯುದೇವರೇ ನಿಂತು ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಜೀವನೊಳಗಾಬ್ಜಜ ಕಲ್ಪ ಪರ್ಯಂಕ ತಾರಜಿಸಿ ಆತ್ಮನಿಗೆ ಸುಖ, ನಮ್ಮ ಜನರಿಗೆ ಅಪಾರ ದುಃಖಗಳಿರುವ ಗುರು ಪವಮಾನ ಸರಹಮ್ಮ ಅಂತ ವಾಯುದೇವರು ಎಲ್ಲಿರ್ತಾರೋ ಅದೆಲ್ಲ ಸುದಿನವಾಗಿ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅಂತೆ. ಅದಕ್ಕೋಸ್ಕರವಾಗಿ ಈ ವಾಯುದೇವರಿಗೆ ನಮಗೆ ಮದುವೆ, ಉಪನಯನ ಬಹಳ ಸಮಸ್ಯೆಗಳಿರುತ್ತೆ. ಈ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗೋದಕ್ಕೋಸ್ಕರವಾಗಿ ಅದರಲ್ಲೂ ವಿಶೇಷವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇವೆಲ್ಲ ವಾಯುದೇವರಿಗೆ ನಮಗೆ ನಮ್ಮ ದೇಹದಲ್ಲಿ ಯಾವ ಚಿಕ್ಕ ಚಿಕ್ಕ ಸಮಸ್ಯೆಗಳಿರುತ್ತೆ ಅಂದರೆ ನಮ್ಮ ದೇಹದಲ್ಲೆಲ್ಲ ಗಂಟಾಗೋದು, ಮಖದಲ್ಲಿ ಗುಳ್ಳೆಗಳು ಬರೋದು, ಮತ್ತು ಮಖದಲ್ಲಿ ವಿಶೇಷವಾಗಿ ಆ ಮಖ ಆಗಿರ್ಬೋದು, ಕೈ ಕಾಲಾಗಿರ್ಬೋದು, ಇಲ್ಲೊಂದು ಏನೋ ಆಗಿರ್ಬೋದು, ಇಂಥವೆಲ್ಲವೂ ಒಂದೊಂದು ಗಂಟಾಗುತ್ತೆ, ಒಂದೊಂದು ಥರ ಗುಳ್ಳೆಗಳ ಥರ ಆಗುತ್ತೆ ದೇಹಕ್ಕೆ. ಇವೆಲ್ಲವೂ ಸಮಸ್ಯೆಯನ್ನು ಪರಿಹಾರ ಆಗೋದು ಒಂದೇ ಮಾರ್ಗ ಇದೆ. ಯಾವುದು ಮಾರ್ಗ ಅದು? ಆ ಮಾರ್ಗ ವಾಯುದೇವರಿಗೆ ಉದ್ದಿನ ವಡೆ 108, 1008, 54 ಈ ಉದ್ದಿನೆಯನ್ನು ನೀವೇ ತಗೊಂಡು ಹಾಕುವುದು. ಅಲ್ಲಿ ಪೂಜೆ ಮಾಡ್ತಕ್ಕಂಥ ವಾಯುದೇವರ ದೇವಸ್ಥಾನಕ್ಕೆ ಪೂಜೆ ಮಾಡ್ತಕ್ಕಂಥ ಅರ್ಚಕರನ್ನು ಕೇಳಿ ಅರ್ಚಕರೇ ಮಡಿಯಿಂದ ಉದ್ದಿನ ವಡೆಯನ್ನು ಮಾಡಿಸಿ ಆ ಉದ್ದಿನ ವಡೆಯನ್ನು ಭಗವಂತನಿಗೆ ಅರ್ಪಿತವಾಗಿ ರಾಮದೇವರಿಗೆ ಸಮರ್ಪಣೆಯನ್ನು ಮಾಡಿ ಆ ಉದ್ದಿನ ಹಾರವನ್ನು ಆ ಮುಖ್ಯ ಪ್ರಾಣದೇವರಿಗೆ ಹಾಕಿದಾಗ ಆ ಹಾರದಲ್ಲಿ ವಿಶೇಷವಾಗಿ 3 ವಾರಗಳ ಸಮೇತವಾಗಿ 3 ವಾರ ಅಂದರೆ ಒಂದೊಂದು ಶನಿವಾರ ಆಗ್ಬೋದು, ಒಂದೊಂದು ಮಂಗಳವಾರ ಆಗ್ಬೋದು, ಈ ದಿನದಂದು ಆ ವಾಯುದೇವರಿಗೆ ವಿಶೇಷವಾಗಿ ಉದ್ದಿನ ವಡೆಯನ್ನು ಹಾರವಾಕಿದಾಗ ನಮ್ಮ ಗಂಟಿನ ಸಮಸ್ಯೆ, ದೇಹದಲ್ಲಿರ್ತಕ್ಕಂಥ ಗಂಟುಗಳು, ದೇಹದಲ್ಲಿರ್ತಕ್ಕಂಥ ರುಜಿನ ರೋಗಗಳು ಇವೆಲ್ಲವೂ ವಾಸಿ ಆಗ್ತಕ್ಕಂಥದ್ದು ವಾಯುದೇವರೇ ಅನುಗ್ರಹ ಮಾಡ್ತಾರೆ. ಮತ್ತು ವಿಳೆದೆಲೆ ಹಾರವನ್ನು ಹಾಕಿದಾಗ ವಿಳೆದೆಲೆ ಹಾರವನ್ನು
ವಾಯುದೇವರಿಗೆ, ಹನುಮಂತ ದೇವರಿಗೆ, ಆಂಜನೇಯನಿಗೆ ಹಾಕಿದಾಗ ನಮಗೇನು ಫಲ ಸಿಗ್ತಕ್ಕಂಥದ್ದಿದೆ? ಹನುಮಂತ ದೇವರಿಗೆ ವಿಶೇಷವಾಗಿ ವಿಳೆದೆಲೆ ಹಾರವನ್ನು ಹಾಕಿದಾಗ ಅದರಲ್ಲಿ ಅನುಸಂಧಾನ ಮಾಡ್ಕೋಬೇಕು. ಅನುಸಂಧಾನ ಅಂದರೆ ಏನಪ್ಪ ಅಂತಂದರೆ, ನರಸಿಂಹೋ ಅಖಿಲ ಜ್ಞಾನ ಮತಧ್ವಾಂತ ದಿವಾಕರ ಜಯತಿ ಅಮಿತ ಸುಜ್ಞಾನ ಸುಖಶಕ್ತಿ ಪಯೋನಿಧಿ. ಅನುಸಂಧಾನದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ತದನಂತರ ಆ ಲಕ್ಷ್ಮೀದೇವಿ ವಿಶೇಷವಾಗಿ ವಿಳೆದೆಲೆಯಲ್ಲಿ ಇರ್ತಾಳೆ. ಆ ವಿಳೆದೆಲೆಯಲ್ಲಿ ಲಕ್ಷ್ಮೀದೇವಿ ಇರೋದ್ರಿಂದ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯ ಕ್ಷೀರಂಗಧಾಮೇಶ್ವರಿ ದಾಸೀಭೂತ ಸಮಸ್ತ ದೇವವನಿತಾ ಮೋಹೈಕ ದೀಪಾಂಗುರ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ. ಈ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಯಾರು ಇರುವುದಿಲ್ಲವೋ ಅವರು ಪ್ರತಿ ಶನಿವಾರ 54 ವಿಳೆದೆಲೆ, 108 ವಿಳೆದೆಲೆ, ಈ ವಿಳೆದೆಲೆಯನ್ನು ಕಟ್ಟಿ ಶ್ರೀರಾಮ ಅಂತ ಅದರ ಮೇಲೆ ಬರೆದು ಶ್ರೀರಾಮ ಓಂ ಶ್ರೀರಾಘವೇಂದ್ರಾಯ ನಮಃ ಅಂತ ಹೇಳ್ಬೋದು. ಇಲ್ಲ ಅಂದರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮಾವರಾನನೆ. ರಾಮದೇವರ ಒಂದು ಸ್ಮರಣೆಯನ್ನು ಮಾಡಿ ರಾಮದೇವರ ಹೆಸರೇಳಿ ಆ ವಿಳೆದೆಲೆಯನ್ನು ಕಟ್ಟಬೇಕಾದರೆ ನೀವು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಈ ಮಂತ್ರವನ್ನು ಹೇಳಿ ಒಂದು ಮಂತ್ರಕ್ಕೆ ಒಂದು ವಿಳೆದೆಲೆಯ ದಾನದಲ್ಲಿ ಕಟ್ಟಬೇಕಂತೆ. ಆ ಕಟ್ತಾ ಇದ್ದಲ್ಲೇ ಮಕ್ಕಳಿಗೆ ವಿದ್ಯಾಭ್ಯಾಸ ಬರ್ತದೆ. ಇಲ್ಲ ಅವರು ದೊಡ್ಡ ಮಕ್ಕಳಾಗಿದ್ದಾಗ ಅವರಿಗೆ ಕೆಲಸದಲ್ಲಿ ತೊಂದರೆ ಇರುತ್ತೆ, ಬೇರೆ ಬೇರೆ ತೊಂದರೆ ಇರುತ್ತೆ. ಅದರಲ್ಲಿ ಅವರೇ ಕಟ್ಟಿ ಅವರೇ ವಿಳೆದೆಲೆ ಹಾರವನ್ನು ಪುರೋಹಿತರಿಗೆ ತೆಗೆದುಕೊಂಡು ಹೋಗಿ ಕೊಟ್ಟು ಆ ವಿಳೆದೆಲೆ ಹಾರವನ್ನು ಅವರು ಹಾಕಿ ಆ ದೇವರಿಗೆ ಸಮರ್ಪಣೆಯನ್ನು ಮಾಡಿದಾಗ ಅವರಿಗೆಲ್ಲವೂ ಕಷ್ಟ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಭಾಗ್ಯ ಇರುತ್ತೆ. ಈ ಉದ್ದಿನ ವಡೆಯಿಂದ ನಮಗೆ ದೇಹದಲ್ಲಿರ್ತಕ್ಕಂಥ ಗಂಟುಗಳೆಲ್ಲ ಪರಿಹಾರ ಆಗ್ತಕ್ಕಂಥದ್ದಾಗುತ್ತದೆ. ಮತ್ತು ವಿಳೆದೆಲೆ ಹಾರ ಹಾಕಿದಾಗ ವಿಶೇಷವಾಗಿ ದೇಹದಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಜ್ಞಾನ ಉತ್ಪತ್ತಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಎಲ್ಲ ಜ್ಞಾನಗಳು ವಿಶೇಷವಾಗಿ ಬರ್ತಕ್ಕಂಥದ್ದು. ಒಳ್ಳೆ ವಿದ್ಯೆಯಲ್ಲಿ ವಿಶೇಷವಾಗಿ ಏನು ತೊಂದರೆಗಳಿರುತ್ತೆ ಅದೆಲ್ಲವೂ ತೊಂದರೆ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ದೇವರಿಗೆ ಮಧು ಅಭಿಷೇಕವನ್ನು ಮಾಡಿಸಿದಾಗ ಜೇನುತುಪ್ಪದಿಂದ ಮಧು ಅಭಿಷೇಕ ಅಂತ ಕರೀತಾರೆ. ದೇವರಿಗೆ ಹನುಮಂತ ದೇವರಿಗೆ ಬಹಳ ಪ್ರೀತಿ ಇದ್ದದು. ಯಾಕೆಂದರೆ ಹನುಮಂತ ದೇವರಿಗೆ ಜೇನುತುಪ್ಪ ಅಂದರೆ ಬಹಳ ಪ್ರೀತಿ. ಅದಕ್ಕೋಸ್ಕರ ಜನ್ಮಾದಿ ವ್ಯಾಧಿಬಾಧಿ ಪ್ರತಿ ಅತಿಗ್ರಹ ಪ್ರಾಪಕಾಣಾಂ ಗುಣಾಣಂ ಅಘ್ರಾಣಾಂ ಅರ್ಪಕಾಣಾಂ ಚಿರಮಚುಚಿತಾನಂದ ಸಂದೋಹತಾನಾಂ. ವಾಯುದೇವರ ಒಂದು ವಾಯುಸ್ತುತಿಯಿಂದ ಪುನಶ್ಚರಣೆಯನ್ನು ಮಾಡಿ ವಾಯುದೇವರಿಗೆ ಅಭಿಷೇಕವನ್ನು ಮಾಡಿದಾಗ, ಮುಖ್ಯಪ್ರಾಣ ದೇವರಿಗೆ ಅಭಿಷೇಕವನ್ನು ಮಾಡಿದಾಗ ಆ ಅಭಿಷೇಕದಿಂದ ಜೇನುತುಪ್ಪವನ್ನು ಪ್ರತಿದಿನ ನಾವು ಸ್ವೀಕಾರವನ್ನು ಮಾಡಿದಾಗ ಮಕ್ಕಳಿಗೆ ಮಾತು ಬರದೇ ಇರತಕ್ಕಂಥ ಮಕ್ಕಳಿಗೆ ಮಾತು ಬರತಕ್ಕಂಥ ಭಾಗ್ಯ ಇರುತ್ತಂತೆ. ಅಷ್ಟು ದೇವರಲ್ಲಿ ಪವರ್ ಇರುತ್ತಂತೆ ದೇವರಲ್ಲಿ. ಯಾಕೆಂದರೆ ವಾಯುದೇವರಲ್ಲಿ ವಿಶೇಷ ರೋಮಗಳೆಲ್ಲ ಹನುಮಂತ 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 ರಾಮ 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 ಅಂತ ಇರ್ತಾರೆ. ಅವರ ರಾಮದೇವರ ವಾಯುದೇವರ ರೋಮಗಳೆಲ್ಲ ರಾಮ 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 ಅಂತ ಇರ್ತಂತೆ. ಅದಕ್ಕೋಸ್ಕರವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು, ಶ್ರೀ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಇಬ್ಬರೂ ಇದನ್ನು ರಾಮಸ್ಮರಣೆಯನ್ನು ಮಾಡ್ತಿದ್ದರು. ಈ ರಾಮಸ್ಮರಣೆಯನ್ನು ಮಾಡಬೇಕಾದ್ರೆ ಇಷ್ಟು ಜಾಸ್ತಿ ಇರ್ತಕ್ಕಂಥ ಪವರ್ ಇರ್ತಂತೆ. ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿದಿನ ರಾಮ 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 ಅಂತ ಇರ್ತದೆ. ಯಾಕೆಂದರೆ ರಾಮದೇವರನ್ನ ಪೂಜೆಯನ್ನು ಮಾಡ್ತಾರೆ. ರಾಮ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಅದೇ ರೀತಿಯಾಗಿ ವಾಯುದೇವರು ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತದೆ ಜೇನುತುಪ್ಪದಿಂದ. ಆ ಜೇನುತುಪ್ಪದ ಅಭಿಷೇಕವನ್ನು ಮಾಡಿದಾಗ ಆ ಜೇನುತುಪ್ಪವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಮಕ್ಕಳಿಗೆ ಮಾತು ಬರದೇ ಇರತಕ್ಕಂಥ ಮಕ್ಕಳಿಗೆ ಪ್ರತಿದಿನ 48 ದಿನಗಳ ಕಾಲ ಆ ಮಕ್ಕಳಿಗೆ ತಿನ್ನಿಸಿದಾಗ ಮಾತು ಕೆಲವೇ ಮಾತುಗಳು ಸ್ವಲ್ಪ 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 ಸ್ವಲ್ಪ. ಯಾಕೆಂದರೆ ತಾಯಿ ಗರ್ಭದಲ್ಲಿ ಮಗು ಇರುತ್ತೆ. ಆ ಮಗು ಇದ್ದಾಗ 9 ತಿಂಗಳ ಕಾಲ ವಿಶೇಷವಾಗಿ ಸಾಕಿ ಸೊಲವಿ ಎಲ್ಲವೂ ಮಾಡಿದಾಗ ಆ ಮಗು ಹೇಗೆ ನಮ್ಮ ಭೂಮಿ ಮೇಲೆ ಬರುತ್ತೋ ಅದೇ ರೀತಿಯಾಗಿ 9 ತಿಂಗಳ ಕಾಲ ಈ ಕೆಲವೇ 48 ದಿನಗಳ ಕಾಲ ಆ ಮಗುವಿಗೆ ತಿಳಿಸಿದಾಗ ದೇಹದಲ್ಲಿರ್ತಕ್ಕಂಥ ಏನೇ ಸಮಸ್ಯೆಗಳಿದ್ರು ಪರಿಹಾರ ಆಗ್ತಕ್ಕಂಥವಾಗಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಇರುತ್ತೆ. ಅದಕ್ಕೋಸ್ಕರವಾಗಿ ಇಂತಹ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥದ್ದೇ ವಾಯುದೇವರು.
ವಾಯುಪುತ್ರನೇ ಶ್ರೀರಾಮನ ದೂತನೇ. ವಾಯುದೇವರು ಎಲ್ಲಿದ್ದಾರೆ? ರಾಮನ ಹತ್ತಿರ ಇರ್ತಾರಂತೆ. ಅದಕ್ಕೋಸ್ಕರವಾಗಿ ಬಂಡಿ ಹನ್ನವ ನುಂಗಿತು ಕೂಸು, ಬಕನ ಪ್ರಾಣವ ನುಂಗಿತು ಕೂಸು, ಮಧ್ವ ಮತವನುದ್ಧರಿಸಿತು ಕೂಸು, ಮಧ್ವರಾಯರಾಯತೇನ ಕೂಸು, ಕೂಸಿನ ಕಂಡೀರ ಗುರುಮುಖ್ಯ ಪ್ರಾಣನ ಕಂಡೀರ, ಬಾಲನ ಕಂಡೀರ ಬಲವಂತನ ಕಂಡೀರ ಅಂತ ವಾಯುದೇವರು ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರಂತೆ. ಅದಕ್ಕೋಸ್ಕರ ಈ ಎಲ್ಲವನ್ನು ಮಾಡಿದಾಗ ಈ ಕೆಲಸದಿಂದ ಮಕ್ಕಳಿಗೆ ಮಾತು ಬರದೇ ಇರತಕ್ಕಂಥ ಮಕ್ಕಳಿಗೆ ವಿಶೇಷವಾಗಿ ಮಾತು ಬರ್ತಕ್ಕಂಥ ಭಾಗ್ಯ ಇರುತ್ತಂತೆ. ಜೇನುತುಪ್ಪದಿಂದ ಮತ್ತು ವಿಳೆದೆಲೆ ಹಾಲು ಹಾಕಿದಾಗ ವಿಶೇಷವಾಗಿ ವಿದ್ಯೆಯಲ್ಲಿ ವಿಶೇಷವಾಗಿ ಏನು ತೊಂದರೆಗಳಿರುತ್ತೆ ಆ ವಿದ್ಯೆಯನ್ನು ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಉದ್ದಿನ ಒಡೆಯನ್ನು ಹಾಕಿದಾಗ ನಮಗೆ ದೇಹದಲ್ಲಿ ಗಂಟುಗಳಿದ್ದಾಗ ಮಕ್ಕಳಲ್ಲಾಗಲಿ ದೇಹದಲ್ಲಾಗಲಿ ಏನೇನೇ ತೊಂದರೆಗಳಿದ್ದಾಗ ಆ ತೊಂದರೆಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥದ್ದು ರಾಮ. ವಿಶೇಷವಾಗಿ ವಾಯುದೇವರಿಗೆ ಉದ್ದನ ಒಡೆಯನ್ನು ಹಾಕಿದಾಗ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಈ ಉದ್ದಿನ ವಡೆ, ಜೇನುತುಪ್ಪದ ಅಭಿಷೇಕ, ಉದ್ದಿನ ವಡೆ, ವಿಳೆಯದೆಲೆ ವಿಶೇಷವಾಗಿ ಮಾಡಿದಾಗ ನಮಗೆ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಈ ಗುರುಗಳಾಗಿರ್ತಕ್ಕಂಥ ನಮ್ಮ ಗುರುಗಳು ವಾಯುದೇವರು ವಿಶೇಷವಾಗಿ ನಮ್ಮ ಗುರುಗಳ ಅನುಗ್ರಹ ಹೇಗೆ ಮಾಡ್ತಾ ಇದ್ದಾರೋ ಅದೇ ರೀತಿಯಾಗಿ ನಮಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ರಾಯರ ಅನುಗ್ರಹ ಚಾಲ ನೋಡ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯವನ್ನು, ಒಳ್ಳೆ ಭಾಗ್ಯವನ್ನು, ಒಳ್ಳೆ ಸಂಪತ್ತನ್ನು ಕೊಟ್ಟುಕೊಳ್ಳುವನ್ನೆಲ್ಲ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ, ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣಹಿತಾಯ ಚ ಜಗದ್ಭುತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವಿ ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರ